ವಿದ್ಯೆಯೇ ನನ್ನ ಆದಾಯದ ಮೂಲ, ಮಾನವನಿಂದ ದೇವತೆಗಳಾಗುವ ದೈವಿ ಶಾಲೆ. 21 ಜನ್ಮಗಳ ಸತ್ಯ ಸಂಪಾದನೆ ಮಾಡುತ್ತೇನೆ, ತಂದೆಯ ಶ್ರೀಮತದ ದಾರಿಯಲ್ಲಿ ನಡೆದು ಜಗವ ಗೆಲ್ಲುತ್ತೇನೆ. ಕೆಟ್ಟದ್ದನ್ನು ಕೇಳುವುದಿಲ್ಲ, ನೋಡುವುದಿಲ್ಲ ನಾನು. ಒಬ್ಬ ತಂದೆಯ ಮಾತೆ ನನ್ನ ಜೀವನವು, ಬಾಲಕನಿಂದ ಮಾಲೀಕನಾಗುವೆನು ಎಂದು. ನಿರ್ವಿಕಾರಿ ದೇವತೆ ನನ್ನ ಭವಿಷ್ಯ. ರಹಸ್ಯ ಅರಿತು 84 ಜನ್ಮಗಳ ಚಕ್ರವನ್ನು ಕಂಡು, ಶಿಖೆಗೆ ಸಮಾನ ಬ್ರಾಹ್ಮಣ ಸ್ಥಿತಿಯಲ್ಲಿ ದೇವತೆ ಸ್ವರೂಪ ಹೊಳೆಯುತ್ತಿದೆ ಭವಿಷ್ಯದಲ್ಲಿ. ಮುಳ್ಳಾಗಿದ್ದ ನಾನು ಹೂವಾಗುತ್ತೇನೆ, ಯೋಗಾಗ್ನಿಯಿಂದ ಆತ್ಮ ಶುದ್ಧಗೊಳಿಸುತ್ತೇನೆ. ಹಳೆಯ ವಸ್ತ್ರವನ್ನು ಬಿಟ್ಟು ಸಾಗುತ್ತೇನೆ, ಹೊಸ ಸತ್ಯಯುಗದಲ್ಲಿ ರಾಜನಾಗುತ್ತೇನೆ. ಶಿವ ತಂದೆಯೇ ರಚಯಿತ ನಾವು ಮಕ್ಕಳು, ಹೊಸ ಪ್ರಪಂಚದ ಕನಸಿನಲ್ಲಿ ಹೊಳೆಯುವ ತಾರೆಗಳು. ವಿನಾಶದ ದೃಶ್ಯವನ್ನು ಸಾಕ್ಷಿಯಾಗಿ ನೋಡುವೆನು, ಸ್ಥಾಪನೆಯ ರಾಜಧಾನಿಯಲ್ಲಿ ಪಾತ್ರಧಾರಿಯಾಗುವೆನು. ಗೃಹಸ್ಥದಲ್ಲಿದ್ದರೂ ವೈರಾಗ್ಯ ಮನದಲ್ಲಿ, ಗುಣದಾನದಿಂದ ಸುಖ ಸಾಗರನಾಗುವೆನು. ಜ್ಞಾನದಾನದ ಜೊತೆ ಗುಣದಾನ ಕೊಡುವೆನು, ಹೃದಯದ ಪ್ರೀತಿಯಿಂದ ಲೋಕವ ಗೆಲ್ಲುವೆನು. ನಾನು ಎಂಬ ಹೊರೆಯನ್ನು ಹಿಂದೆ ಬಿಡುತ್ತೇನೆ, ಬಾಲಕ ಭಾವದಿಂದ ಮಾಲೀಕ ಸ್ಥಿತಿ ಹಿಡಿಯುತ್ತೇನೆ. ಪರಮತವನ್ನು ತ್ಯಜಿಸಿ ಶ್ರೀಮತ ಹಿಡಿಯುತ್ತೇನೆ, ಅನುಭವದಲ್ಲಿ ಸ್ಥಿರವಾಗುತ್ತೇನೆ. ಯೋಗದಿಂದ ಪವಿತ್ರ ಸಂಕಲ್ಪದಲ್ಲಿ ದೃಢವಾಗಿ, ಸಂಗಮಯುಗದ ವೀರ ನಾನು ನಿಶ್ಚಯವಾಗಿ ನೋಡುವುದಿಲ್ಲ ನಾನು. ಒಬ್ಬ ತಂದೆಯ ಮಾತೆ ನನ್ನ ಜೀವನವು, ಬಾಲಕ್ಕೆ ನನ್ನ ಅಮೃತಧಾರೆ.